ದಿಲ್ಲಿ ಅಬಕಾರಿ ನೀತಿ ಹಗರಣದ ತನಿಖೆ ನಡೆಸ್ತಾ ಇರುವ ಇಡಿ ಆಗಲಿ ಸಿಬಿಐ ಆಗಲಿ ಬಿಜೆಪಿಗೆ 60 ಕೋಟಿ ರೂಪಾಯಿ ದೇಣಿಗೆ ನೀಡಿದ ಅರಬಿಂದೋ ಫಾರ್ಮಾ ಕಂಪನಿ ಸಂಸ್ಥಾಪಕ ಶರತ್ ರೆಡ್ಡಿ ವಿರುದ್ಧ ಕ್ರಮ ಜರುಗಿಸಲಿಲ್ಲ ಎಂದು ದೇಣಿಗೆ ನೀಡಿದ ಅರಬಿಂದೋ ಫಾರ್ಮಾ ಕಂಪನಿ ಸಂಸ್ಥಾಪಕ ಶರತ್ ರೆಡ್ಡಿ ವಿರುದ್ಧ ಕ್ರಮ ಜರುಗಿಸಿಲ್ಲ ಎಂದು ಆಮ್ ಆದ್ಮಿ ಪಕ್ಷ ಶನಿವಾರ ಗಂಭೀರ ಆರೋಪವನ್ನು ಮಾಡಿದೆ. ದಿಲ್ಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಆಪ್ ಸಂಸದ್ ಸಂಜಯ್ ಸಿಂಗ್, ಅವ್ಯವಹಾರದ ನೆಪದಲ್ಲಿ ಯಾವುದೇ ಪುರಾವೆ ಇಲ್ಲದೆ ಸಿಎಂ ಕೇಜ್ರಿವಾಲ್, ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಅವರನ್ನು ಬಂಧಿಸಿರುವ ಇಡಿ ಅಥವಾ ಸಿಬಿಐ ಅಧಿಕಾರಿಗಳು ಶರತ್ ರೆಡ್ಡಿ ವಿಚಾರದಲ್ಲಿ ಯಾವುದೇ ತನಿಖೆ ನಡೆಸ್ತಾ ಇಲ್ಲ. ಅಬಕಾರಿ ಹಗರಣದ ಕಿಂಗ್ಪಿನ್ ರೆಡ್ಡಿ ಅವರ ಫಾರ್ಮಾ ಕಂಪನಿ ಬಿಜೆಪಿಗೆ 60 ಕೋಟಿ ರೂಪಾಯಿ ದೇಣಿಗೆ ನೀಡಿದ ಬಳಿಕ ತನಿಖೆ ಕೈ ಬಿಟ್ಟಿದ್ದೇಕೆ ಎಂದು ಪ್ರಶ್ನಿಸಿದ್ದಾರೆ. ಹಗರಣದ ಸಂಬಂಧ ಶರತ್ ರೆಡ್ಡಿ ಬಂಧನದ ಬಳಿಕ 2022ರ ನವೆಂಬರ್ 15ರಂದು ಬಿಜೆಪಿಗೆ 5 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ. 6 ತಿಂಗಳ ಬಳಿಕ ರೆಡ್ಡಿ ಜಾಮೀನಿನ ಮೇಲೆ ಹೊರಬಂದರು. ಬಳಿಕ ಬಾಂಡ್ಗಳ ಮೂಲಕ ಮತ್ತೆ 50 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಬಂಧನಕ್ಕೂ ಮೊದಲು 5 ಕೋಟಿ ರೂಪಾಯಿ ನೀಡಿದ್ರು ಎಂದು ಸಿಂಗ್ ಆರೋಪಿಸಿದ್ದಾರೆ. ದಿಲ್ಲಿ ಅಬಕಾರಿ ನೀತಿ ಹಗರಣದ ತನಿಖೆ ನಡೆಸ್ತಾ ಇರುವ ಇಡಿ ಆಗಲಿ ಸಿಬಿಐ ಆಗಲಿ ಬಿಜೆಪಿಗೆ 60 ಕೋಟಿ ರೂಪಾಯಿ ದೇಣಿಗೆ ನೀಡಿದ ಅರಬಿಂದೋ ಫಾರ್ಮಾ ಕಂಪನಿ ಸಂಸ್ಥಾಪಕ ಶರತ್ ರೆಡ್ಡಿ ವಿರುದ್ಧ ಕ್ರಮ ಜರುಗಿಸಲಿಲ್ಲ ಎಂದು ದೇಣಿಗೆ ನೀಡಿದ ಅರಬಿಂದೋ ಫಾರ್ಮಾ ಕಂಪನಿ ಸಂಸ್ಥಾಪಕ ಶರತ್ ರೆಡ್ಡಿ ವಿರುದ್ಧ ಕ್ರಮ ಜರುಗಿಸಿಲ್ಲ ಎಂದು ಆಮ್ ಆದ್ಮಿ ಪಕ್ಷ ಶನಿವಾರ ಗಂಭೀರ ಆರೋಪವನ್ನು ಮಾಡಿದೆ. ದಿಲ್ಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಆಪ್ ಸಂಸದ್ ಸಂಜಯ್ ಸಿಂಗ್, ಅವ್ಯವಹಾರದ ನೆಪದಲ್ಲಿ ಯಾವುದೇ ಪುರಾವೆ ಇಲ್ಲದೆ ಸಿಎಂ ಕೇಜ್ರಿವಾಲ್, ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಅವರನ್ನು ಬಂಧಿಸಿರುವ ಇಡಿ ಅಥವಾ ಸಿಬಿಐ ಅಧಿಕಾರಿಗಳು ಶರತ್ ರೆಡ್ಡಿ ವಿಚಾರದಲ್ಲಿ ಯಾವುದೇ ತನಿಖೆ ನಡೆಸ್ತಾ ಇಲ್ಲ. ಅಬಕಾರಿ ಹಗರಣದ ಕಿಂಗ್ಪಿನ್ ರೆಡ್ಡಿ ಅವರ ಫಾರ್ಮಾ ಕಂಪನಿ ಬಿಜೆಪಿಗೆ 60 ಕೋಟಿ ರೂಪಾಯಿ ದೇಣಿಗೆ ನೀಡಿದ ಬಳಿಕ ತನಿಖೆ ಕೈ ಬಿಟ್ಟಿದ್ದೇಕೆ ಎಂದು ಪ್ರಶ್ನಿಸಿದ್ದಾರೆ. ಹಗರಣದ ಸಂಬಂಧ ಶರತ್ ರೆಡ್ಡಿ ಬಂಧನದ ಬಳಿಕ 2022ರ ನವೆಂಬರ್ 15ರಂದು ಬಿಜೆಪಿಗೆ 5 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ. 6 ತಿಂಗಳ ಬಳಿಕ ರೆಡ್ಡಿ ಜಾಮೀನಿನ ಮೇಲೆ ಹೊರಬಂದರು. ಬಳಿಕ ಬಾಂಡ್ಗಳ ಮೂಲಕ ಮತ್ತೆ 50 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಬಂಧನಕ್ಕೂ ಮೊದಲು 5 ಕೋಟಿ ರೂಪಾಯಿ ನೀಡಿದ್ರು ಎಂದು ಸಿಂಗ್ ಆರೋಪಿಸಿದ್ದಾರೆ. ದಿಲ್ಲಿ ಅಬಕಾರಿ ನೀತಿ ಹಗರಣದ ತನಿಖೆ ನಡೆಸ್ತಾ ಇರುವ ಇಡಿ ಆಗಲಿ ಸಿಬಿಐ ಆಗಲಿ ಬಿಜೆಪಿಗೆ 60 ಕೋಟಿ ರೂಪಾಯಿ ದೇಣಿಗೆ ನೀಡಿದ ಅರಬಿಂದೋ ಫಾರ್ಮಾ ಕಂಪನಿ ಸಂಸ್ಥಾಪಕ ಶರತ್ ರೆಡ್ಡಿ ವಿರುದ್ಧ ಕ್ರಮ ಜರುಗಿಸಲಿಲ್ಲ ಎಂದು ದೇಣಿಗೆ ನೀಡಿದ ಅರಬಿಂದೋ ಫಾರ್ಮಾ ಕಂಪನಿ ಸಂಸ್ಥಾಪಕ ಶರತ್ ರೆಡ್ಡಿ ವಿರುದ್ಧ ಕ್ರಮ ಜರುಗಿಸಿಲ್ಲ ಎಂದು ಆಮ್ ಆದ್ಮಿ ಪಕ್ಷ ಶನಿವಾರ ಗಂಭೀರ ಆರೋಪವನ್ನು ಮಾಡಿದೆ. ದಿಲ್ಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಆಪ್ ಸಂಸದ್ ಸಂಜಯ್ ಸಿಂಗ್, ಅವ್ಯವಹಾರದ ನೆಪದಲ್ಲಿ ಯಾವುದೇ ಪುರಾವೆ ಇಲ್ಲದೆ ಸಿಎಂ ಕೇಜ್ರಿವಾಲ್, ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಅವರನ್ನು ಬಂಧಿಸಿರುವ ಇಡಿ ಅಥವಾ ಸಿಬಿಐ ಅಧಿಕಾರಿಗಳು ಶರತ್ ರೆಡ್ಡಿ ವಿಚಾರದಲ್ಲಿ ಯಾವುದೇ ತನಿಖೆ ನಡೆಸ್ತಾ ಇಲ್ಲ. ಅಬಕಾರಿ ಹಗರಣದ ಕಿಂಗ್ಪಿನ್ ರೆಡ್ಡಿ ಅವರ ಫಾರ್ಮಾ ಕಂಪನಿ ಬಿಜೆಪಿಗೆ 60 ಕೋಟಿ ರೂಪಾಯಿ ದೇಣಿಗೆ ನೀಡಿದ ಬಳಿಕ ತನಿಖೆ ಕೈ ಬಿಟ್ಟಿದ್ದೇಕೆ ಎಂದು ಪ್ರಶ್ನಿಸಿದ್ದಾರೆ. ಹಗರಣದ ಸಂಬಂಧ ಶರತ್ ರೆಡ್ಡಿ ಬಂಧನದ ಬಳಿಕ 2022ರ ನವೆಂಬರ್ 15ರಂದು ಬಿಜೆಪಿಗೆ 5 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ. 6 ತಿಂಗಳ ಬಳಿಕ ರೆಡ್ಡಿ ಜಾಮೀನಿನ ಮೇಲೆ ಹೊರಬಂದರು. ಬಳಿಕ ಬಾಂಡ್ಗಳ ಮೂಲಕ ಮತ್ತೆ 50 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಬಂಧನಕ್ಕೂ ಮೊದಲು 5 ಕೋಟಿ ರೂಪಾಯಿ ನೀಡಿದ್ರು ಎಂದು ಸಿಂಗ್ ಆರೋಪಿಸಿದ್ದಾರೆ.